ಡೈಲಿ 11 ಗಂಟೆ 10 ಗಂಟೆಗೆ ತಿಂತಿದ್ವಿ. ಜಸ್ಟ್ ಲಘು ಆಗಬೇಕು. ಏನಿದೆ ಇದ್ರಾಗ ನೋಡ್ರಿ ಇವತ್ತು ನಮ್ಮ ಮನೆಯವರು ಎಲ್ಲಿಗೆ ಹೊಂಟ್ರಿ? ಕಾಫಿ ಕಟ್ಟೆ ಏನು ಎಲ್ಲಿಗೆ ಹೊಂಟ್ರಿ ಅಂದೆ. ಕೆಲಸದ ಮ್ಯಾಗ ಆಫೀಸ್ ಕೆಲಸದ ಮ್ಯಾಗ ನಾಸಿಕಿಗೆ ಹೊಂಟ್ರ. ಹಂಗಾಗಿ ನಮಗೆ ನಾಷ್ಟ ತೊಗೊಂಬಂದು ಕೊಟ್ರಿ ಇವತ್ತು ಹೊರಗೆ. ಎಲ್ಲರೂ ಹೊಂಟ್ರ ಹೋಗಿ ಬಂದ್ರೆ ಹೊರಗಿಂದ ನಾಷ್ಟ ಒಳ್ಳ ಅಯ್ಯ ನೋಡಿ ಮುಖ ಹೆಂಗೆ ತಿರ್ಕೊಂತ ಬಿಡು ಹೋಗು. ಏನು ನಳ ಚಲೋ ಐತಿ ತೀರ ಸೀರೆ ಕುಂದ್ರ ನೀನು ಒದರ್ಕೊಂತ ವಾಸನೆ ನೋಡೇ ಹಿಂದಕ್ಕೆ ಸರ್ದಾಳಾಕಿ ಮುಂಜಾನೆ ತಿನ್ ತಗಲ್ವ ಬಾಯಿ ಅಪರೂಪಕ್ಕೆ. ನೀ ಅದನ್ನ ಹಿಡ್ಕೊಂಡು ಕುಂತ್ಬಿಡು. ಅಪರೂಪದ ಅತಿಥಿಗಳು. ಹೌದು ಅತಿಥಿಗಳು. ಅದು ಅರ್ಬಿನ ದುಂಡ ಮಾಡಿ ತೆಗೆದಿಡ್ಬೇಕಿಲ್ಲ, ಎಲ್ಲ ಹರಿದು ಬಿಟ್ಟೈತೆ ಅದು. ದೋಸೆ ಮತ್ತೇನು ತಂದಿರಿ? ದೋಸೆ ಇಡ್ಲಿ ವಡ. ಇಡ್ಲಿ ವಡ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ನೋಡಿದ್ರಲ್ಲ ನಮ್ಮ ಮನೆಯವರು ಹೋಟೆಲಿಂದ ನಾಷ್ಟ ತೊಗೊಂಬಂದು ಕೊಟ್ಟಿದ್ದರು ಕಾಫಿ ಕಟ್ಟೆಯಿಂದ. RR ನಗರದಲ್ಲಿ ಅದೊಂದು ಫುಲ್ ಫೇಮಸ್ ಕಾಫಿ ಕಟ್ಟೆ. ರೇಟ್ ಸ್ವಲ್ಪ ಕಡಿಮೆ, ಬಟ್ ಕ್ವಾಂಟಿಟಿನೂ ಕೂಡ ಕಡಿಮೆನಾಗ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿರ್ತೈತಿ. ಹಂಗಾಗಿ ಇವರು ನಮ್ಮ ಮನೆಯವರು ಆಫೀಸ್ ಕೆಲಸದ ಮೇಲೆ ಇದಕ್ಕೆ ಹೊಂಟಿದ್ರು ನಾಸಿಕ್ಕಿಗೆ. ಹಾಗಾಗಿ ನಾಷ್ಟ ತೊಗೊಂಬಂದು ಕೊಡ್ತೀನಿ ತಿಂದುಬಿಡ್ರಿ ಅಂತಂದರು. ಆಯಿತು, ನಮಗೂ ಒಳ್ಳೇದಾಯ್ತಲ್ಲ, ಮನ್ಯಾಗ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತು. ಅವರಾಗಲೇ ತಂದು ಕೊಡ್ತೀನಿ ಅಂದ್ರಲ್ಲ, ಎದ್ದ ತಕ್ಷಣ ಹಾಗಾಗಿ ತೊಗೊಂಬಂದು ಕೊಡ್ರಿ ಅಂದ್ವಿ. ದೋಸೆ ಇಡ್ಲಿ ವಡೆ ಮತ್ತು ಕೇಸರಿ ಬಾತ್ ತಂದು ಕೊಟ್ಟಿದ್ರು. ತಿಂದ್ವಿ. ತಿಂದ ಮೇಲೆ ಈಗ ಅವರು ಹೊಂಟಾರ. ಏನು ನಮ್ಮ ನವ್ಯಾಗ ನನಗಂತೂ ತಿನ್ನಂಗೆ ಆಗಲಿಲ್ಲ. ಜಾಸ್ತಿ ಎಣ್ಣೆ ಹಾಕಿರ್ತಾರೆ ನೋಡ್ರಿ, ತಿನ್ನೋಕೆ ಮನಸ್ಸು ಆಗಂಗಿಲ್ಲ ಹೋಟೆಲಿಂದ. ಇತ್ತೀಚೆಗೆ ಹೊರಗಿಂದ ಅಷ್ಟು ಇಷ್ಟನೇ ಆಗ್ತಾಯಿಲ್ಲ ನನಗಂತೂ. ಮನ್ಯಾಗ ಮಾಡಿದ್ದ ಒಂದು ಬಿಟ್ಟು 2 ತಿಂತೀವಿ, ಬಟ್ ಹೊರಗಿಂದ ಒಂದು ದೋಸೆ ತಿನ್ನೋಕ್ಕಾಗಲ್ಲ. ಒಂದು ನಂದು ಕೈ ಅಗ್ಲ ಐತೆ ನೋಡ್ರಿ, ಅಷ್ಟು ಅಗ್ಲ ಇರ್ತಾವೆ. ಜಾಸ್ತಿ ದೊಡ್ಡವೂ ಇರಲ್ಲ ಕಾಫಿ ಕಟ್ಟೆಯಲ್ಲಿ ದೋಸೆ, ಅಷ್ಟು ಚಿಕ್ಕ ಇರ್ತಾವೆ. ಅವ್ನು ತಿನ್ನೋಕೆ ಆಗಲಿಲ್ಲ. ಒಂಥರ ಎಣ್ಣೆ ಜಿಡ್ಡು ಮಾರಿಗೆ ಹೊಡ್ದಂಗೆ ಆಗ್ಬಿಡ್ತೈತಿ ಸ್ವಲ್ಪ ತಿಂದ್ರೂ. ಬಟ್ ಮನೆಯಲ್ಲಿ ನಾವು ಏನು ಹಾಕಿರಲ್ಲ ನೋಡ್ರಿ, ಸೋಡಾ ಪುಡಿ ಅದನ್ನೇನು ಹಾಕಿರಲ್ಲ, ಎಣ್ಣೆ ಸ್ವಲ್ಪ ಹಾಕ್ತೀವಿ. ಅದು ಕಡಿಮೆ ಎಣ್ಣೆ ಹಾಕಿ ತಿಂದು ಈಗ ರೂಢಿ ಆಗ್ಬಿಟ್ಟೈತಿ. ಜಾಸ್ತಿ ಎಣ್ಣೆ ಹಾಕಿ ತಿನ್ಬೇಕಂದ್ರೆ ಒಂದು ಸ್ವಲ್ಪ ತಿಂದ್ಬಿಟ್ಲೆ ಮಾರಿಗೆ ಹೊಡ್ದಂಗೆ ಆಗ್ಬಿಡ್ತೈತಿ. ಸುಮ್ಮನೆ ದುಡ್ಡು ವೇಸ್ಟ್ ಹೊರಗಿಂದ ತರ್ಸೋದು ಅನಿಸ್ಬಿಡ್ತೈತಿ. ಮತ್ತು ನಮ್ಮ ನವ್ಯಂದು ನಂದು ಒಂದು ದೋಸೆ ನಂದೊಂದು ಇಡ್ಲಿ ವಡೆದೊಳಗೆ ನಾವಿಬ್ಬರು ತಿಂದ್ವಿ. ನಮ್ಮ ನವ್ಯಂದು ಹಂಗೆ ಉಳ್ಕೊಂಬಿಟ್ಟಿತ್ತು ದೋಸೆ ಮತ್ತು ಇಡ್ಲಿ. ಮತ್ತು ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ಆಕಿನೂ ಸರಿಯಾಗಿ ತಿಂದಿದ್ದಿಲ್ಲ, ನಾನು ಸರಿಯಾಗಿ ತಿಂದಿದ್ದಿಲ್ಲ. ಮತ್ತೊಂದು 12-1 ಗಂಟೆ ಸುಮಾರು ತಿಂದ್ವಿ ಇಬ್ಬರು ಸೇರಿ. ಈಗ ನಮ್ಮ ಮನೆಯವರು ಹೊಂಟಾರ ನೋಡ್ಬೋದು. ಹೊಂಟಿದ್ರು ಆಲ್ರೆಡಿ. ಮತ್ತು ಶೂ ಬಿಟ್ಟು ಹೊಂಟಿದ್ರು, ಶೂ ತೊಗೊಂಡಿದ್ದಿಲ್ಲ, ಚಪ್ಪಲ್ ಹಾಕ್ಕೊಂಡು ಹೊಂಟಿದ್ರು. ಮತ್ತು ಅಲ್ಲಿ ಶೂ 24 ಅವರ್ ಈಗ ಬ್ಯಾಸಿಗೆ ನೋಡ್ರಿ, ಅಲ್ಲಿ 24 ಅವರ್ಸ್ ಅಂದರೆ ಶೂ ಹಾಕ್ಕೊಂಡೇ ಇರೋಕ್ಕಾಗಿಲ್ಲ, ಸ್ಮೆಲ್ ಬಂದುಬಿಡ್ತೈತಿ ಶೂ. ಅದಕ್ಕೆ ಚಪ್ಪಲ್ ಹಾಕ್ಕೊಂಡು ಹೋಗ್ತೀನಿ, ಶೂನ ಬ್ಯಾಗಿನಾಗ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಶೂ ತೊಗೊಳಕತ್ತಿದ್ರು. ಹೊಂಟಿದ್ರು ಶೂ ಬಿಟ್ಟು. ಮತ್ತೊಂದು ಲ್ಯಾಪ್ಟಾಪ್ದು ಬ್ಯಾಗನೇ ಇತ್ತು, ಖಾಲಿ ಬ್ಯಾಗು. ಅದು ಬ್ಯಾಗ್ ಕೇಳಿದ್ರಂತ ಅವ್ರು ಲಾಸ್ಟ್ ಟೈಮ್ ಹೋದಾಗನ. ಹಂಗಾಗಿ ಲ್ಯಾಪ್ಟಾಪ್ ಬ್ಯಾಗ್ನ ಬಿಟ್ಟು ಹೊಂಟಿದ್ರು. ಮತ್ತು ನಿಂತ್ಕೊಂಡು ಎಲ್ಲ ನೆನಪು ಮಾಡಿಕೊಂಡು ಶೂ ಸ್ವಲ್ಪ ಧೂಳಾಗಿದ್ವು ಕವರ್ನ್ಯಾಗ. ಹಾಗೆ ಇದು ಶೂ ಏನು ಧೂಳಾಗಿರಲಿಲ್ಲ. ಚಪ್ಪಲ್ ನಾನು ಬರ್ತಡೇಗೆ ಕೊಡಿಸಿದ್ನಲ್ಲ, ಆ ಚಪ್ಪಲ್ ಡೈಲಿ ಯೂಸ್ ಮಾಡ್ತಾರೆ. ಅವ್ರು ತೊಗೊಂಡ್ರೆ ಚಪ್ಪಲು ಹಂಗೆ ಇಟ್ಬಿಟ್ರಲ್ಲ, ಅವು ಧೂಳಾಗ್ಬಿಟ್ಟಿದ್ವು. ಮತ್ತು ಹೊರಗಡೆ ಹಳೆ ಬಟ್ಟೆ ತೊಗೊಂಡು ಅವನ್ನೆಲ್ಲ ಜಾಡಿಸ್ಕೊಂಡು ಜೋಡಿಸಿ ಬ್ಯಾಗ್ನಾಗ ಇಟ್ಕೊಂಡು ಹೊಂಟಾರ ನೋಡ್ಬೋದು. ನಾವೇ ಅವರಪ್ಪ ಹೊಂಟಾರ. ಆಕಿ ಖುಷಿ ಕರ್ಕೊಂಡು ಹೋಗ್ತಾರೆ ನಾನು ಅಂತ ಹೇಳ್ಬಿಟ್ಟು ಹೊರಗೆ ಹೋಗೋಣ ಅಂತ ನಿಂದ್ರಾಕತ್ತಿದ್ಲು. ಒಂದು 2 ದಿವಸದಿಂದ ವೀಡಿಯೋನ ಹಾಕಿದ್ದಿಲ್ಲ ನಾನು ಕೂಡ, ನಮ್ಮ ಮನೆಯವರು ಇರಲಿಲ್ಲ. ಹಾಗಾಗಿ ಮತ್ತಿನ್ನೇನು 2 ದಿನ ಆಯಿತು ಬರ್ತಾರೆ ಅವರು. ಬಂದರು, ಹಾಗಾಗಿ ವಿಡಿಯೋ ಹಾಕಕತ್ತೀನಿ ನೋಡ್ಬೋದು. ಹೊಂಟಾರ, ಕೆಲಸದ ಮ್ಯಾಗ ಹೋಗ್ತಾರೆ. ನಮ್ಮ ನಮಿತಾ ಅಂತೂ
ಬರೀ ನೀನು ಹೋಗ್ತಿ ಪಪ್ಪ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತಂದು ಹೇಳಾಕತ್ತಿದ್ಲು. ನಾನೇನು ನನ್ನ ಸ್ವಂತ ಇದಕ್ಕೆ ಹೊಂಟಿಲ್ಲವ, ಆಫೀಸ್ನವ್ರು ಕಳ್ಸಾಕತ್ತಾರ, ಕೆಲಸದ ಮ್ಯಾಗ ಹೊಂಟೀನಿ. ನನಗೂ ಏನು ಹೋಗೋಕೆ ಇಷ್ಟ ಇಲ್ಲ, ಬಟ್ ಆಫೀಸ್ ಕೆಲಸ ಎಲ್ಲ ಹೋಗಲೇಬೇಕು ಅಂತಂದು ಹೇಳಾಕತ್ತಿದ್ರು. ಮತ್ತು ಸುಮ್ಮನಾದ್ಲು. ನಮಿತಾ ನೋಡ್ಬೋದು, ನವ್ಯಾಗ ನಮಿತಾಗ ಎಲ್ಲರಿಗೆ ಬಾಯ್ ಮಾಡಿ ಹೊಂಟಾರ. ನವ್ಯಾಗಂತೂ ಇದು ಅವರಪ್ಪ ಹೊರಗೆ ಹೊಂಟಾರ, ನನ್ನ ಕರ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಹೆಂಗೆ ಬಡ 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 ಹೊಂಟಾಳ ನೋಡ್ರಿ. ನನ್ನ ಕರ್ಕೊಂಡು ಹೋಗ್ತಾರ ಅಂತ ಆಕಿದು ಹಂಗೆ ಬೇಗ 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 ಹೊಕ್ಕಾಳ. ನೋಡ್ಬೋದು ಹೊಂಟಾರ ನಮ್ಮ ಮನೆಯವರು. ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಆಫೀಸ್ ಕೆಲಸ ಆದಮೇಲೆ ಹೋಗಲೇಬೇಕಾಗತ್ತೆ. ಹಂಗೆ ಅಲ್ಲೇ ನಮ್ಮ ಮನೆ ಮುಂದೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾರ. ನಮ್ಮ ಮನೆ ಮುಂದೆ ಬುಕ್ ಮಾಡಿದ್ರೆ ಅದು ಬೇರೆ ಕಡೆ ತೋರಿಸುತ್ತಂತ. ಹಂಗಾಗಿ ಮುಂದಕ್ಕೆ ಅಲ್ಲೊಂದು ಬೇಕ್ರಿ ಐತಿ, ಅಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಂಟಾರ. 2 ದಿವಸದ ಕೆಲಸದ ಮ್ಯಾಗ ಹೊಂಟಾರ ಫ್ರೆಂಡ್ಸ್. ನಾಸಿಕ್ ಮಹಾರಾಷ್ಟ್ರದ ಹತ್ರ ಐತಲ್ಲ, ಅಲ್ಲಿ ಫ್ಲೈಟ್ನಾಗ ಹೋಗ್ತಾರೆ, ಫ್ಲೈಟ್ನಾಗ ಬರ್ತಾರೆ, ಬೇಗ ಬಂದುಬಿಡ್ತಾರೆ. ನೋಡ್ರಿ ನಮ್ಮ ಮನೆಯವರು ಊರಿಗೆ ಹೋದ್ರಲ್ಲ, ಹೊರಗಡೆ ಹೋಗ್ಯಾರ. ಹೋಗೋದಕ್ಕಿಂತ ಮುಂಚೆ ಟೊಮೆಟೊ 4 3 ಟೈಮ್ಗಿನ್ನೂ ಬೇಕಾಗುತ್ತಲ್ಲ, ಹಾಗಾಗಿ ಒಂದು kg ಅಷ್ಟು ತೊಗೊಂಬರ್ರಿ ಅಂದಿದ್ದೆ. ಬಟ್ ಅವರು ಜಾಸ್ತಿನೇ ತಂದಾರ. ಒಂದ್ರ ಮ್ಯಾಗ 1 kg 3/4 kg ಅದಾವ. ಮತ್ತು ಇವು ಮಾವಿನ ಹಣ್ಣು ತಂದಾರ. ಒಂಚೂರು ಕಾಯಿ ಇದ್ದಂಗೆ ಐತಿ, ಫುಲ್ ಹಣ್ಣಾಗೈತಿ. ಇವು ನೋಡ್ರಿ 222 ರೂಪಾಯಿ, 212 ರೂಪಾಯಿ ಮೂರಕ್ಕೆ 212. ತರಕಾರಿ ಐತಿ, ಹಂಗಾಗಿ ತರಕಾರಿ ಏನು ತರ್ಸಕ್ಕೆ ಹೋಗಲಿಲ್ಲ. ಬಂದ್ಮೇಲೆ ತಂದ್ರಾತು ಪಲ್ಯ ಇಷ್ಟಕೊಂಡ ತಂದಾರ. ಕಾಯಿ ಇದ್ದಿದ್ದು ಒಂಚೂರು ಹೊರಗೆ ಇಡ್ತೀನಿ, ಯಾಕಂದ್ರೆ ಒಂದಿನ ಹಣ್ಣು ಆದ್ವಂದ್ರೆ ಮತ್ತೆ ಹೊಳ್ಳಿ ಫ್ರಿಜ್ನಾಗ ಇಟ್ಕೊಬೋದು. ಕಾಯಿನ ಹಂಗೆ ಫ್ರಿಜ್ನಾಗ ಇಟ್ಟರೆ ಕಾಯಾಗೆ ಉಳಿತಾವು. ಅದಕ್ಕೆ ಒಂಚೂರು ಕಾಯಿ ಇದ್ದಿದ್ದು ಇವತ್ತೊಂದಿನ ಹೊರಗಿಟ್ಟು ನಾಳೆ ಹಣ್ಣು ಆದ್ಮೇಲೆ ಫ್ರಿಜ್ನಾಗ ಇಟ್ಕೊತೀನಿ. ಗಟ್ಟಿ ಅದು. ಇವು ಮುಂಚೆಕ್ಕೆ 4 ಇವೊಂದು 4 ಹೊರಗೆ ಇಡ್ತೀನಿ. ಹಣ್ಣಾಗಲಿ, ಹಣ್ಣಾದ್ಮೇಲೆ ಮಾವಿನ ಹಣ್ಣು ಎಷ್ಟು ದುಬಾರಿ ಅದ ನೋಡ್ರಿ. ಅದ್ರಾಗ ಬೇರೆ ಈ ವರ್ಷ ಮಳೆ ಆಗಿ ಎಲ್ಲ ಕೊಳೆಯಾಗತ್ತಾವ ಅಂತಂದು ನ್ಯೂಸ್ನಾಗ ತೋರ್ಸಾಕಿದ್ರು. ನಮ್ಮ ನವ್ಯ ನಾನು ಅಷ್ಟು ಚೆನ್ನಾಗಿ ತಿನ್ನಲೇ ಇಲ್ಲ, ತಿನ್ನಂಗೆ ಆಗಲಿಲ್ಲ. ಅದನ್ನು ಯಾಕೋ ಏನೋ ಗೊತ್ತಿಲ್ಲ, ಮಾರಿಗೆ ಹೊಡೆದಂಗೆ ಆಗ್ಬಿಡ್ತು. ಮನೆಯಿಂದಾದ್ರೆ ಇಷ್ಟಪಟ್ಟು ತಿಂತೀವಿ, ಹೊರಗಿಂದು ಇಷ್ಟನೇ ಆಗ್ತಾಯಿಲ್ಲ ಇತ್ತೀಚೆಗೆ. ನಮ್ಮ ನಮಿತಾ ತಿಂದು ನಮ್ಗೊಂದು ದೋಸೆ, ವಡೆ, ಇಡ್ಲಿ ಹಾಗ ಐತಿ. ನಂದ್ರಾಗ 2 ತಿಂದ್ವಿ. ನಾನು ಒಂದು ಸ್ವಲ್ಪ ತಿಂದೆ, ಆಕೆ ಅಂತ ಒಂದು 4-5 ತುತ್ತು ಅಷ್ಟ ತಿಂದ. ಇನ್ನೊಂದು ಸ್ವಲ್ಪ ತಡೆದ್ರೆ ಆಕೆ ಹೊಟ್ಟೆ ಸಿಗ್ತೈತಿ, ಅವು ತಿನ್ಸಿದ್ರೆ ಆತಂತೇಳಿ ಹಂಗೆ ಇಟ್ಟಿನಿ. ತೆಗೆದು ಈಗ ಇವನ್ನ ಫ್ರಿಜ್ನಾಗ ಇಡ್ತೀನಿ. ಹಣ್ಣು ಇವನ್ನೆಲ್ಲ ಹೊರಗಿಡ್ತೀನಿ. ಇನ್ನು ನೋಡಿ 275 ರೂಪಾಯಿ ಇಷ್ಟಕ್ಕೆ. ಹೌದಾ, 212 ರೂಪಾಯಿ ಇದು ಮಾವಿನ ಹಣ್ಣು. ಮ್ಯಾಂಗೋ ಅಂತ ಹಾಕಿ ನೋಡಿ. ಇಲ್ಲಿ ಒಂದೊಂದು ಹಳ್ಳಿ ತೋಟದಾಗ ತೊಗೊಂಡಿದ್ದೆ. ನಮ್ಮ ಅಪ್ಪ ಹೋದರು ನಾಸಿಕ್ಕಿಗೆ. ನೋಡ್ರಿ ಇಲ್ಲಿ ನಿಂತ ತೆಂಗಿನ ಗಿಡ ಎಲ್ಲ ಐತಿ. ಓಕೆ, ನನ್ನ ಅಕ್ಕ ಅಂತ ಏನು ನೋಡ್ತಿದ್ಯಾ? ಅಲ್ಲಿ ಟಿ ವಿ ಇಷ್ಟು ನಡೆದೈತಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ಈಗ ನೋಡ್ರಿ, ಬೆಳಿಗ್ಗೆ ನಮ್ಮ ಮನೆಯವರು ಹೂವು ತೊಗೊಂಬಂದು, ಬಾಳೆಹಣ್ಣು ಹೂವು ತೊಗೊಂಬಂದು ಇಟ್ಟಿದ್ರು. ತಾವ ದೀಪ ಹಚ್ಬೇಕಂತನ ತೊಗೊಂಬಂದರು. ನನಗೆ ಕೇಳಿದ್ರು, ನೀ ಹಚ್ತೀಯನ್ ದೀಪ ಅಂತಂದರು. ಹಚ್ತೀನಿ ನಾನು ಅಂತಂದೆ. ಹಾಗಾಗಿ ಅವ್ರು ದೀಪ ಹಚ್ಚಲಿಲ್ಲ ಬೆಳಿಗ್ಗೆ. ಮತ್ತು ನಾವು ನಾಷ್ಟ ಬೇಗನೆ ತಿಂದ್ಬಿಟ್ವಲ್ಲ, ಹಂಗಾಗಿ ಸಾಯಂಕಾಲನ ಮಾಡಿದ್ರಾಯ್ತು ಪೂಜೆ ಅಂಥೇಳಿ ಸಾಯಂಕಾಲ ಹೂವು ಏರಿಸಿ ಬಾಳೆಹಣ್ಣು ನೈವೇದ್ಯಕ್ಕಿಟ್ಟು ಧೂಪ ದೀಪ ಎಲ್ಲ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳ್ತಾ ಇದ್ದೆ ಫ್ರೆಂಡ್ಸ್. ಸಾಯಂಕಾಲ ಮಾಡಿದೆ ಪೂಜೆನ, ಬೆಳಿಗ್ಗೆ ಮಾಡ್ಕೊಳಕ್ಕಾಗಿರಲಿಲ್ಲ. ನಾನು ಒಂದು 5-6 ದಿವಸ ಪೂಜೆನ ಮಾಡಿದ್ದಿಲ್ಲ. ಹಾಗಾಗಿ ಮಂಗಳವಾರ ಇತ್ತಲ್ಲ, ಮಂಗಳವಾರ
ತಲೆ ಸ್ನಾನ ಮಾಡ್ಕೊಂಬಂದು ಎಲ್ಲನೂ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರದ್ದು ಪೂಜೆ ಮಾಡಿದೆ ಫ್ರೆಂಡ್ಸ್. ಇವಾಗ ನಾನು ಮಾಡಿದ್ದೀನಿ ನೋಡ್ರಿ, ನನಗೊಂಥರ ಸಮಾಧಾನ ಪೂಜೆ ಮಾಡಿದ್ದು ನೋಡ್ರಿ. ನಮ್ಮ ನಮಿತಾ ವಿಡಿಯೋ ಮಾಡಿದ್ದು ಹೆಂಗೆ ಒಂಥರ ಫುಲ್ ವೈಟ್ ಮಾಡಿಬಿಟ್ಟ. ನಾವೇ ಅಲ್ಲಿ ನಿಂತ್ಕೊಂಡಾಳ ಹೊರಗಡೆನೂ ಕೂಡ ಚೆನ್ನಾಗಿ ಪೂಜೆ ಮಾಡಿ ರಂಗೋಲಿ ಹಾಕಿ ಮಸ್ತ್ ಕಳೆ ಬರ್ತೈತಿ. ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡಿಬಿಟ್ರೆ ಅಷ್ಟು ಚಂದ ಕಾಣಿಸುತ್ತೆ. ನನಗೆ ಇಷ್ಟ ಆಗ್ಬಿಡ್ತೈತಿ. ನಾನು ಹಾಕಿರೋ ರಂಗೋಲಿ, ನಾನು ಹಾಕಿರೋ ಇದು ಹೊಸ್ಲಿ ಪೂಜೆ, ಹೂವು ಇಟ್ಟು ಪೂಜೆ ಮಾಡ್ತೀನಲ್ಲ, ಭಾಳ ಕಳೆ ಬರ್ತೈತಿ ಬಾಗಿಲು ಮುಂದೆ. ಅದು ಒಂಥರ ಪಾಸಿಟಿವ್ ಎನರ್ಜಿ ಮನೆಗೆ. ತುಳಸಿ ಗಿಡನೂ ಕೂಡ ಅಷ್ಟೇ ಚೆನ್ನಾಗಿ ಬರಾಕತ್ತವು, ಎರಡೂ ಮಸ್ತ್ ಬರಾಕತ್ತವು. ಒಂದು ಕೃಷ್ಣ ತುಳಸಿ, ಒಂದು ರಾಮ ತುಳಸಿ ತರಕ್ಕೆ ಹೋಗಿ 2 ರಾಮ ತುಳಸಿನ ತೊಗೊಂಬಂದ್ಬಿಟ್ಟಿನಿ. ಕೃಷ್ಣ ತುಳಸಿನ ಬಿಟ್ಟು ಬಂದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾರ ಹೋದಾಗ ತೊಗೊಂಬರ್ಬೇಕು, ನೋಡೋಣ. ಆದರೆ ತೊಗೊಂಬಂದು ಹಚ್ತೀನಿ ಕೃಷ್ಣ ತುಳಸಿನೂ ಕೂಡ. ಫ್ರೆಂಡ್ಸ್ ನೋಡ್ರಿ, ದೀಪ ಹಚ್ಚಿ ಇವಾಗ ಭಾಳ ತಾತು ದೀಪ ಹಚ್ಚಿ ಆಲ್ರೆಡಿ. ಮತ್ತು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ರಾಯ್ತು, ಕೆಲವೊಂದಿಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ತುಂಬ ಜನ ಕೇಳ್ತಿರ್ತಾರೆ, ಆಗಾಗ ಕಮೆಂಟ್ ಮಾಡ್ತಿರ್ತಾರೆ. ನಾನು ರಿಪ್ಲೈ ಮಾಡಿದ್ದಿಲ್ಲ ಇಷ್ಟು ದಿವಸ ಆದ್ರೂ. ಇವತ್ತು ರಿಪ್ಲೈ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡತ್ತೀನಿ. ಏನಿಲ್ಲ, ನಮ್ಮ ಬಗ್ಗೆನ ಕೇಳ್ತಿರ್ತೀರಿ ಭಾಳ ಕಮೆಂಟಲ್ಲಿ. ನನಗೂ ಹೇಳೋಕೆ ಮುಜುಗರ ಅಂತ ಅಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲ, ಹಂಗಾಗಿ ಎಲ್ಲನೂ ಹೆಂಗೆ ಶೇರ್ ಮಾಡೋದು ಅಂತ ಒಂದು ಹೆಸಿಟೇಷನ್ ಅಂತಾರಲ್ಲ, ಹಂಗೆ ಇದ್ದೆ. ಬಟ್ ತುಂಬ ಕೇಳ್ತಾ ಇದ್ದಾರೆ. ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹಾಕ್ಕೊತಾನೆ ಬಂದೀನಿ. ಬಟ್ ಇವತ್ತು ತೀರ್ಮಾನ ಮಾಡಿ ಮಾಡಕತ್ತೀನಿ ವಿಡಿಯೋನ. ಏನಿಲ್ಲ, ನಮ್ಮ ನವ್ಯನ ಬಗ್ಗೆ ಕೇಳ್ತಿರ್ತೀರಲ್ಲ, ನವ್ಯ ಮೆಚ್ಯೂರ್ಡ್ ಆಗಿದ್ದಾಳೆ, ಹೆಂಗೆ ಮೇಂಟೈನ್ ಮಾಡ್ತೀರಿ ಅದನ್ನೆಲ್ಲ ಕೇಳ್ತೀರಿ. ಕೆಲವೊಬ್ಬರು ಕೇಳಂಗಿಲ್ಲ. ಇಷ್ಟು ದಿವಸದಿಂದನೂ ವಿಡಿಯೋ ಮಾಡ್ಕೊಂತ ಬಂದಿದ್ದೀನಲ್ಲ, ಇಷ್ಟು ದಿವಸದಿಂದನೂ ಡೈಲಿ ಲಾಗ್ ನೋಡ್ತಿರ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ. ಯಾರು ಕೇಳೋದಿಲ್ಲ, ಯಾವಾಗಾರ ಒಂದ್ಸಲ ನೋಡ್ತಾರೆ, ಹೊಸ್ದಾಗಿ ನೋಡ್ತಾರೆ ನೋಡ್ರಿ, ಅವ್ರು ಕೇಳ್ತಾರೆ ಜಾಸ್ತಿ. ಹೊಸಬ್ರು ನೋಡೋರು ಕೇಳ್ತಾರೆ. ಬಟ್ ಕೆಲವೊಬ್ರು ತಿಳ್ಕೊಂಬಿಡ್ತಾರೆ, ಹೆಣ್ಮಕ್ಳು ಯಾವ ಏಜಲ್ಲಿ ಏನೇನು ಆಗಬೇಕು ಅದು ಆಗಿರ್ತೈತೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರ್ತಾರೆ. ಇನ್ನು ಕೆಲವೊಬ್ರು ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಹಂಗಾಗಿ ನಮ್ಮ ನವ್ಯ ಮೆಚ್ಯೂರ್ಡ್ ಆಗಿದ್ದಾಳೆ, ನಮಿತಾನು ಕೂಡ ಮೆಚ್ಯೂರ್ಡ್ ಆಗಿದ್ದಾಳೆ ಆಗ್ಯಾಳ. ನಾನಂಕರ ಯಾವುದನ್ನು ಶೇರ್ ಮಾಡ್ಕೊಂಡಿಲ್ಲ ಇಷ್ಟು ದಿವಸ ಆದ್ರೂ. ಯಾಕಂತಂದ್ರೆ ನಾನು ಗ್ರ್ಯಾಂಡಾಗಿ ಯಾವುದೇ ಅವ್ರದ್ದು ಫಂಕ್ಷನು ಆ ಥರದ್ದು ಏನೂ ಮಾಡಿಲ್ಲ. ಜಾಸ್ತಿ ಜನರಿಗೂ ನಾನು ಶೇರ್ ಮಾಡ್ಕೊಂಡಿಲ್ಲ. ನಮ್ಮ ರಿಲೇಷನ್ಗಳಲ್ಲೇ ನಾನು ಹೇಳಿಲ್ಲ, ಅಂಥ ಸಂದರ್ಭನೂ ಬರಲಿಲ್ಲ ಹೇಳೋ ಅಂಥದ್ದು. ಬಟ್ ಅವರಾಗಲೇ ಅವ್ರು ಕೇಳಿದಾಗ ಹೇಳಿದ್ದೀನಿ ಹೌದು ಅಂತ ಹೇಳ್ಬಿಟ್ಟು. ಹಂಗಾಗಿ ಸೋಷಿಯಲ್ ಮೀಡ್ಯಾದಾಗ ತುಂಬ ಜನ ಶೇರ್ ಮಾಡ್ಕೊಂಡ್ರು, ಮಕ್ಕಳದೆಲ್ಲ ಹಾಫ್ ಸಾರಿ ಫಂಕ್ಷನ್ ಎಲ್ಲ ಶೇರ್ ಮಾಡ್ಕೊಂಡ್ರು. ಬಟ್ ನಾನೇ ಶೇರ್ ಮಾಡ್ಕೊಲಿಲ್ಲ. ಯಾಕಂತಂದ್ರೆ ಫಂಕ್ಷನ್ ಮಾಡಿದ್ರೆ ಅದೆಲ್ಲ ಶೇರ್ ಮಾಡ್ಕೋಬೋದು, ಫಂಕ್ಷನ್ ಅಂತೂ ಮಾಡಲಿಲ್ಲ. ಇನ್ನು ನಾವೇ ಅಂತೂ ಪಾಪ ಚಿಕ್ಕ ಮಗು ಇದ್ದಂಗೆ, ಅವಳು 10 ವರ್ಷಕ್ಕನ ಮೆಚ್ಯೂರ್ಡ್ ಆದ್ಲು. ಆಲ್ರೆಡಿ ಈಗ ಒಂದು 6 ವರ್ಷ ಆಯಿತು ಅಲ್ಲಿ. ಎಲ್ಲರೂ ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂತ ಕೇಳ್ತೀರಿ. ಮೇಂಟೈನ್ ಮಾಡೋಕ್ಕೆ ನಮ್ಗೆ ಹೆಂಗೋ ಈ ಒಂದು ಏನಂತಾರ 20th ಸೆಂಚುರಿ ಅಂತಾರೆ ನೋಡ್ರಿ, ಈ ಮಾಡ್ರನ್ ಯುಗದಲ್ಲಿ ನಮ್ಗೊಂದು ಸ್ವಲ್ಪ ದೇವ್ರು ಅನ್ನೋಕ್ಕಿಂತ ಮನುಷ್ಯರು ನಮ್ಗೆ ಈಸಿ ಮಾಡ್ಯಾರ. ಈ ಥರದ್ದು ಪೀರಿಯಡ್ಸ್ದು ಕೆಲಸಗಳನ್ನು ಮಾಡೋಕೆ ನಮ್ಗೊಂದು ಸ್ವಲ್ಪ ಈಸಿ. ಹೆಂಗಂತಂದ್ರೆ ಡೈಪರ್ ತರಿಸ್ತೀನಿ, ಗೇಟ್ ಸೌಂಡ್ ಆಗಿದ್ದು ಕೆಡುತ್ತೆ. ಡೈಪರು ಯೂಸ್ ಮಾಡ್ತೀನಿ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಹಿಂಗೆ ಆ ಟೈಮಲ್ಲಿ ನವ್ಯ ತುಂಬ ನೋವು ಪಡ್ತಾಳೆ, ತುಂಬ ಅಳ್ತಾಳೆ, ತುಂಬ ಕಿರಿಕಿರಿ ಮಾಡ್ತಾಳೆ. ಒಂದಿನ ಫುಲ್ ಎಲ್ಲ ಜ್ವರ ಬರ್ತಿತ್ತು. ಅವಾಗೆಲ್ಲ ಫಸ್ಟ್ ಡೇ ಫುಲ್ ಜ್ವರ ಬರ್ತಿತ್ತು, ಮೈ ಎಲ್ಲ ಬೆಂಕಿ ಆಗ್ತಿತ್ತು, ವಾಮಿಟ್ ಮಾಡ್ತಿದ್ಲು, ಊಟ ಮಾಡ್ತಿದ್ದಿಲ್ಲ ಫಸ್ಟ್. ಇವಾಗ ಒಂದು 2-3 ವರ್ಷ ಆಯ್ತು ಅನ್ಸುತ್ತೆ, ಜ್ವರನೂ ಬರೋದಿಲ್ಲ, ವಾಮಿಂಟು ಸ್ವಲ್ಪ ಬರುತ್ತೆ. ಅಷ್ಟು ಮುಂಚೆಕ್ಕಿನ ಥರ ವಾಮಿಂಟ್ ಬರೋದಿಲ್ಲ. ಜ್ವರ ಬಂದು ವಾಮಿಂಟ್ ಎಲ್ಲ ಮಾಡ್ಕೊತಿದ್ಲು. ಬಟ್ ಈಗ ಅಷ್ಟಿಲ್ಲ, ಹೆಂಗೋ ದೇವರು ಕಾಪಾಡ್ತಾ ಇದ್ದಾನೆ, ಅಷ್ಟೇ ಸಾಕು. ದೇವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರದ್ದು ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗೈತಿ ಈಗ.
ಅಳ್ತಾಳ, ಕಿರಿಸ್ತಾಳ, ಸ್ವಲ್ಪ ತ್ರಾಸ ಮಾಡ್ಕೊತಾಳ ಫಸ್ಟ್ ಡೇ. ಬಟ್ ಒಂದು 5 ಡೇಸು 6 ಡೇಸು ಹಿಂಗೆಲ್ಲ ಆಕೆಗೆ ಪೀರಿಯಡ್ ಆಗುತ್ತೆ. ಹಂಗಾಗಿ ನಾನು ಡೈಪರ್ ತೋರಿಸಿದ್ದೀನಿ. ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ಹಳೆ ವಿಡಿಯೋದಲ್ಲಿ ತೋರಿಸೀನಿ. ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಲಾಸ್ಟಿಗೆ ತೋರಿಸ್ತೀನಿ. ಯಾಕಂದ್ರೆ ಈ ಥರದ ಮಕ್ಳು ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ನೋಡ್ರಿ. ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂತ ಕೇಳ್ತೀರಿ. ಇವಾಗ ನಾನು ಒಂದು ಹೆಣ್ಣು, ಆಕಿನೂ ಒಂದು ಹೆಣ್ಣು. ನನಗೆ ಹೆಂಗೆ ಮಂತ್ಲಿ ಆಕೈತಿ, ಆಕಿಗೆ ಹಂಗೆ ಆಕೈತಿ. ಅದನ್ನು ನಾನು ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಏನು ಮಗಳಾಕಿ ಮಗಳದ್ದು ಮಾಡೋ ಒಂದು ಇದರಲ್ಲಿ ಯಾವುದೇ ಥರ ನನಗಿದಿಲ್ಲ, ಬೇಜಾರಿಲ್ಲ, ಹೇಸಿಗೆ ಅಂತಾರಲ್ಲ ಆ ಥರ ಇಲ್ಲ. ಯಾಕಂದ್ರೆ ಮಾಡ್ಕೊತ ಬಂದುಬಿಟ್ಟಿನಿ, ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಮಾಡ್ಕೊತ ಬಂದೀನಿ. ಯಾವುದೇ ಥರದ ಹೇಸಿಗೆ ಪಟ್ಕೊಳಂಗಿಲ್ಲ. ಮುಂಚೆ ಎಲ್ಲ ಒಂದೊಂದು ಸಲ ಏನಾಕಿತ್ತು ಗೊತ್ತಾ, ನನಗಾದಾಗ ಅಕ್ಕಿಗೆ ಆಗಿಬಿಡ್ತಿತ್ತು. ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಕಿತ್ತು, ನನಗೆ ಸುಸ್ತು. ನನಗಾದಾಗ ನನಗೆ ಸುಸ್ತು, ಮತ್ತು ಹಾಕಿದ್ದು ಮಾಡ್ಬೇಕಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇರ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಹಿಂಗೆ ಇನ್ನೇನಿಲ್ಲ ನೋಡ್ರಿ. ಡೈಪರ್ ಅದಾವ ಅಂತ ಹೇಳ್ಬಿಟ್ಟು ನಮ್ಮಂಥವ್ರಿಗೆ, ಇಂಥ ಮಕ್ಕಳು ತಾಯಂದಿರಿಗೆ ಸ್ವಲ್ಪ ಇದು ರಿಲೀಫು. ಯಾಕಂದ್ರೆ ಮುಂಚೆ ಎಲ್ಲ ಡೈಪರ್ ಇರ್ತಿದ್ದಿಲ್ಲ, ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ವಿ, ನಾವೇ ಯೂಸ್ ಮಾಡ್ತಿದ್ವಿ. ಅಂಥದ್ರಲ್ಲಿ ಈ ಥರದ ಮಕ್ಕಳನ್ನ ತಾಯಿಗಳು ಹೆಂಗೆ ನೋಡ್ಕೊತಿದ್ರೆ, ಅವ್ರಿಗೊಂದು ಹ್ಯಾಟ್ಸಾಪ್ ಹೇಳಬೇಕು. ಆಗಿನ ಕಾಲದ ತಾಯಿಗಳು ಇಂಥ ಮಕ್ಕಳನ್ನ ನೋಡ್ಕೊಂಡವ್ರಿಗೆ ಅವ್ರಿಗೆ ಒಂದು ಹ್ಯಾಟ್ಸಾಪ್ ಹೇಳಬೇಕು. ಅದನ್ನ ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅಂತೈತಿ. ನಾವೇ ಅವಾಗೆಲ್ಲ ಬಟ್ಟೆ ಯೂಸ್ ಮಾಡ್ತಿದ್ವಿ, ಈಗೆಲ್ಲ ಪ್ಯಾಡ್ ಬಂದವು, ನಡೀತೈತಿ. ಇನ್ನೇನಿಲ್ಲ, ಇಷ್ಟೇ ಮೇಂಟೈನ್ ಮಾಡೋದಂದ್ರೆ ಏನಾದ್ರೆ ಏನು ದೊಡ್ಡದಿಲ್ಲ ಫ್ರೆಂಡ್ಸ್. ನಮಗಂತೂ ಆ ಥರದ್ದು ಇದು ಅನ್ಸೋದೇ ಇಲ್ಲ, ಬೇಜಾರು ಅನ್ಸಲ್ಲ. ಏನಪ್ಪ ಹೆಂಗೆ ಮಾಡ್ತಾರೋ ಹಂಗೆ ಹಿಂಗೆ ಅನ್ನೋ ಥರ ಏನಿಲ್ಲ. ನಾರ್ಮಲ್ಲಾಗೆ ನಾವು ಮಾಡ್ತೀವಿ, ನಮ್ಮ ಶಕ್ತಿ ಇರೋವರೆಗೂ ನಾವು ಮಾಡ್ತೀವಿ. ಮುಂದೆ ದೇವ್ರಿಗೆ ಬಿಟ್ಕೊಟ್ಟಿದ್ದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಮುಂದಿಂದು ವಿಚಾರ ಮಾಡ್ಕೊಂಡು ಕುಂತ್ರೆ ನಾವು ಹುಚ್ಚರಾಗ್ತೀವಿ. ಅದಕ್ಕೆ ಹುಚ್ಚರಾಗೋದಕ್ಕಿಂತ ಇದ್ದಷ್ಟು ದಿವಸ ಚಂದಾಗ ಚಿಂತಿಲ್ದಂಗೆ ನಮ್ಮ ಕೈಲಾದಷ್ಟು ನಾವು ಅಕ್ಕಿ ಸೇವೆ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ತೀನಿ ನೋಡ್ರಿ. ಯಾವುದೇ ಥರದ್ದು ನನಗೆ ಬೇಜಾರಿಲ್ಲ, ಬೇಸರ ಆಗಲ್ಲ. ಬೇಸರ ಅಂದರೆ ಆಗುತ್ತೆ, ಒಂದೊಂದು ದಿವಸ ಬೇಸರ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇಸರ ಆಗುತ್ತೆ. ಆದ್ರೂ ಖುಷಿಯಿಂದ ಮಾಡ್ತೀನಿ ಅಕ್ಕಿ ಸೇವೆ ಇಷ್ಟೇ. ಇನ್ನು ನಮಿತಾಂದು ಕೇಳ್ತಿರ್ತಾರೆ ಒಬ್ಬೊಬ್ಬರು. ನಮಿತಾನು ಕೂಡ ಯಾವಾಗಂದ್ರೆ 5th ಲಾಸ್ಟ್ ಎಕ್ಸಾಮ್ ಇದ್ಬೇಕಿವು. 11 ವರ್ಷಕ್ಕೆ ಆಕೆ ಈಕೆ 10 ವರ್ಷಕ್ಕಾದ್ಲು, ಆಕೆ 11 ವರ್ಷಕ್ಕಾದ್ಲು. ಆಕೆ ಶನಿವಾರ ಆದ್ಲು. ಇನ್ನೇನು ಶನಿವಾರ ಇದು ಏನೋ ಓರಲ್ ಎಕ್ಸಾಮ್ನ ಇದ್ವು, ಮುಗಿಸ್ಕೊಂಡು ಬಂದಿದ್ಲು. ಸ್ಕೂಲಿಂದ ಬಂದಕ್ಕೆ ಮಕ್ಕೊಳೋದು ಹಾಕಿದ್ದು ಒಂದು ಚಾಳಿ. ಮಕ್ಕೊಂಡು ಎದ್ಬಿಟ್ಲೆನ ಮೆಚೂರ್ಡ್ ಆಗಿದ್ಲು. ನನಗೆ ಹೇಳಿದ್ಲು ಮಮ್ಮಿ ಅಂತ ಹೇಳ್ಬಿಟ್ಟು. ಮತ್ತು ನಾನು ನೋಡಿಬಿಟ್ಟು ನಮ್ಮ ಮನೆಯವರು ಅವತ್ತು ಮನೆಯಾಗಿದ್ದರು. ಹಾಗೆ ಏನೇನು ಮಾಡಬೇಕು ಅದೆಲ್ಲ ನಾನೇ ಮಾಡಿದ್ದೆ. ಯಾಕಂದ್ರೆ ಊರಿಂದ ಕರ್ಸಕ್ಕೆ ಅವ್ರಿಗೆ ಅತ್ತಿಗಳೂ ಇಲ್ಲ, ಏನಿಲ್ಲ. ಅದಕ್ಕೆ ಎಲ್ಲ ನಾನು ಮಾಡಿಬಿಟ್ಟು ನಮ್ಮವ್ಗೆ ಬೇರೆ ಫೋನ್ ಮಾಡಿದ್ದೆ ಅವತ್ತು. ಆಕೆ ಬೇರೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ಲು, ಮುಂಡ್ರಿಗೆ ಕನಕರಾಯ ದೇವಸ್ಥಾನಕ್ಕೆ. ಆ ಫೋನ್ ಮಾಡಿ ಹೇಳಿದೆ, ಮಾತಾಡಿ ಮುಂದಕ್ಕೆ ಹೋದ್ಲಂತ ಬಿದ್ದು ಕೈ ಮುರ್ಕೊಂಡ್ಳು. ನಮ್ಮವ್ನ ಕೈ ಮುರಿದಿತ್ತು ನೋಡ್ರಿ. ಅವಾಗ ಹಳೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ. ಅದೇ ಟೈಮಲ್ಲಿ ನಮಿತಾ ಮೆಚೂರ್ಡ್ ಆಗಿದ್ಲು. ಮತ್ತು ಎಕ್ಸಾಮ್ ಇದ್ಬೇಕಿವು, ಸೋಮವಾರ ಎಕ್ಸಾಮ್ ಇದ್ವು. ಹೋಗಿ ಪ್ರಿನ್ಸಿಪಾಲ್ ಕೇಳಿದ್ವಿ ನಾವು, ಹೆಂಗೆ ರೀ 5 ದಿವಸ ಆದ್ರೂ ಹೊರಗೆ ಕಳಿಸ್ಬಾರ್ದು, ಹಂಗೆ ಹಿಂಗೆ ಅಂತಾರೆ, ಹಾಗಾಗಿ ಹೆಂಗೆ ಮಾಡಬೇಕು ಅಂತ ಕೇಳಿದ್ವಿ. ನಿಮ್ಮ ಇಷ್ಟ, ನಿಮ್ಗೆ ಇನ್ನೂ ಅವಾಗ 5th ಅಲ್ಲ, ಹಾಗಾಗಿ ಬರ್ಸಂಗಿದ್ರೆ ಬರ್ಸ್ರಿ, ಇಲ್ಲಾಂದ್ರೆ ಇಲ್ಲ. ಲಾಸ್ಟಲ್ಲಿ ಆಕೆಗೆ ಎಕ್ಸಾಮ್ ಕೊಡ್ತೀವಿ, ಬರೆದು ಹೋಗೋಳಕ್ಕ ಅಂತಂದು ಹೇಳಿದರು. ಬಟ್ ಅವರು ಏನು ಅಷ್ಟು ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಬಂದು ಬರೀಲೇಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಆ ವರ್ಷಕ್ಕೆ ನನಗೆ ಪಾಸ್ ಮಾಡಿ ಕಳಿಸ್ಬಿಟ್ರು. 5th ಶನಿವಾರ ಆಗಿದ್ಲಲ್ಲ, ಹಂಗಾಗಿ ಯಾರೋ ಒಬ್ಬರು ಹೇಳಿದರು ನನಗೆ, ನಮ್ಮ ಫ್ರೆಂಡ ಅನಿಸುತ್ತೆ, ಅವ್ರು ಹೇಳಿದರು ಹಿಂಗೆ ಶನಿವಾರ ಮೆಚೂರ್ಡ್ ಆದ್ರೆ ಏನೋ ದೋಷ ಆಗುತ್ತಂತ, ಹಾಗಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೇಳಿಸ್ಕೊಂಬರ್ರಿ ಅಂತಂದ್ರು. ಹಾಗಾಗಿ ನಮ್ಮ ಮನೆಯವ್ರಿಗೆ ಟೈಮಿಂಗು ಮತ್ತು ಡೇಟು ಬರೆದು ಕೊಟ್ಟು ಕಳಿಸಿದ್ದೆ, ಕೇಳಿಸ್ಕೊಂಬರ್ರಿ ಅಂತಂದು ಹೋಗಿ ಕೇಳಿಸ್ಕೊಂಬಂದ್ರು. ಶನಿವಾರ ಆದರೆ ಏನೋ ದೋಷ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ
ನವಗ್ರಹ ಪೂಜೆ ಮಾಡಿಸ್ಬೇಕು ಅಂತಂದು ಹೇಳಿದರು. ಹಾಗಾಗಿ 16 ದಿವ್ಸಕ್ಕನ 11 ದಿವ್ಸಕ್ಕೆ ನವಗ್ರಹ ಪೂಜೆ ಮಾಡಿ ಮುಗಿಸಿದ್ವಿ. ಅವತ್ತು ಡೈಲಿ ಏನೇನು ಮಾಡಬೇಕು, ಬೆಳಿಗ್ಗೆ ಸಾಯಂಕಾಲ ಏನೇನು ಮಾಡಬೇಕು, ಏನೇನು ಊಟ ಕೊಡಬೇಕು, ಏನೇನು ತಿನ್ನಿಸ್ಬೇಕು ಅದೆಲ್ಲ ನಾನೇ ಮಾಡೀನಿ. ನೀರು ಹಾಕೋದು ಅದೆಲ್ಲ ನಾನೇ ಮಾಡಿ ಮುಗಿಸ್ಕೊಂಬಿಟ್ಟೆ. ದೊಡ್ಡ ಫಂಕ್ಷನ್ ಆ ಥರದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇಲ್ಲಿ ಫಂಕ್ಷನ್ ಮಾಡಿದ್ರೂ ಇಲ್ಲಿ ಯಾರು ನಮ್ಗೆ ಅಷ್ಟು ಪರಿಚಯ ಇಲ್ಲ, ಏನಿಲ್ಲ. ಅದಕ್ಕೆ ಪೂಜೆ ಮಾಡೋದು ಒಂದು ಒಳ್ಳೆಯ ಕಾರ್ಯ ಮತ್ತು ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಂಗೆ ಅದು ನವಗ್ರಹ ಪೂಜೆ ಮಾಡಿಸಿದ್ದು. ಹಾಗಾಗಿ ನವಗ್ರಹ ಪೂಜೆ ಮಾಡಿಸಂದ್ರಲ್ಲ ಅವತ್ತು ಆಕೆಗೆ ಹೊಸ ಬಟ್ಟೆ ತೊಗೊಂಬಂದು ಈಕೆಗೆ ಹೊಸ ಬಟ್ಟೆ ತೊಗೊಂಬಂದು ನವಗ್ರಹ ಪೂಜೆ ಮಾಡಿಸಿದ್ವಿ. ಬರೀ ಫಂಕ್ಷನ್ ಮಾಡಿದ್ರು ಇನ್ನೂ ಜಾಸ್ತಿ ಆಕಿತ್ತು ಬಿಡ್ರಿ ಖರ್ಚು. ಬಟ್ ನವಗ್ರಹ ಪೂಜೆ ಮಾಡಿಸಿದ್ವಲ್ಲ ಅದೆಲ್ಲ ಸೇರಿ ಒಂದು 10,000 ರೂಪಾಯಿ ಖರ್ಚು ಬಂತು ನಮಗೆ ಅವಾಗ ಪೂಜೆದ್ದು. ಬಂದರೆ ಪರವಾಗಿಲ್ಲ, ನಮ್ಮ ಮನೆಯವ್ರು ಮಾಡಿಸ್ಬಿಡೋಣ ಪೂಜೆನ ಅಂತ ಹೇಳ್ಬಿಟ್ಟು ನವಗ್ರಹ ಪೂಜೆ ಮಾಡಿಸಿದ್ವಿ. ಇಲ್ಲೇ ಕೆಳಗಡೆ ಮನೆಗಿದ್ವಿ ನಾವು. ನೋಡ್ರಿ ಬೇಕಂದ್ರೆ ಹಳೆ ವಿಡಿಯೋದೊಳಗೆ ಐತಿ ನವಗ್ರಹ ಪೂಜೆ ಮಾಡಿಸಿದ್ದು. ಅದ್ರ ಸಂಬಂಧನ ನವಗ್ರಹ ಪೂಜೆ ಮಾಡಿಸಿದ್ವಿ ನಾವು. ಆಕಿ ಮೆಚೂರ್ಡ್ ಆಗಿದ್ದಕ್ಕನ ಆಕಿನೂ ಕೂಡ 11 ವರ್ಷಕ್ಕೆ ಮೆಚೂರ್ಡ್ ಆಗ್ಯಾಳ. ನಾವೇನು ದೊಡ್ಡ ಫಂಕ್ಷನ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲಿ ಪಬ್ಲಿಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಜಾಸ್ತಿ. ಯಾಕಂದ್ರೆ ಕೇಳಿದವ್ರಿಗೆ ಮಾತ್ರ ಹೇಳಿದ್ದೀನಿ. ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ನನ್ನ ಮಗಳು ಮೆಚೂರ್ಡ್ ಆಗಿದ್ದಾಳೆ ಥರದ್ದು ವಿಡಿಯೋಗಳನ್ನೆಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಅದು ನಮ್ಮ ಪರ್ಸ್ನಲ್. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಅವ್ರವ್ರ ಇಷ್ಟ ಅದು ಮಾಡಿದವ್ರದ್ದು. ಯಾಕಂದ್ರೆ ನನಗೆ ಇಷ್ಟ ಆಗಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಹಾಗಾಗಿ ಇವಾಗ ಮತ್ತೆ ಈಗ ಯಾಕೆ ಶೇರ್ ಮಾಡ್ಕೊಳಕತ್ತೀರಿ ಅಂತೀರಿ. ಯಾಕಂದ್ರೆ ಇವಾಗ ಆಲ್ರೆಡಿ 5-6 ನಮಿತ ಒಂದು 3 ವರ್ಷ 4-5 ವರ್ಷ ಆಯ್ತು ಅನ್ಸುತ್ತೆ. 4 ವರ್ಷ ಆಯಿತು ನಮಿತ. ಈಗ ಒಂದು 5-6 ವರ್ಷ ಆಯಿತು. ಹಾಗಾಗಿ ಇವಾಗೇನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ನನಗೂ ಅವಾಗಿನಷ್ಟು ಅವಾಗ ಇಷ್ಟು ಧೈರ್ಯ ಇದ್ದಿದ್ದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡೋದು ಎಲ್ಲನೂ ಶೇರ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ನನಗೂ ಇರಲಿಲ್ಲ. ಇವಾಗ ಸ್ವಲ್ಪ ಆಲ್ರೆಡಿ 5 ವರ್ಷ ಆಯ್ತು ನೋಡಿರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ. ಕೇಳೋರಿಗೂ ಕೂಡ ಕಮೆಂಟಲ್ಲೇ ಎಲ್ಲನೂ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ಕಮೆಂಟಲ್ಲಿ ಎಲ್ಲನೂ ಹೇಳ್ಕೊಂಡು ಕುಂದ್ರಕ್ಕಾಗಲ್ಲ ನೋಡ್ರಿ. ಅದಕ್ಕೆ ವಿಡಿಯೋದಲ್ಲೇ ಶೇರ್ ಮಾಡಿಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲ ಡೌಟ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಪದೇ ಪದೇ ಕೇಳಕ್ಕೆ ಹೋಗ್ಬೇಡ್ರಿ, ಕೇಳಕ್ಕೆ ಹೋಗ್ಬೇಡ್ರಿ ಅಂತೀನಿ. ಕೇಳಿದವ್ರು ಕೇಳಂಗಿಲ್ಲ. ಮತ್ತು ಯಾರು ಹೊಸಬ್ರು ನೋಡ್ತಿರ್ತಾರೆ ನೋಡ್ರಿ, ಅವ್ರು ಮತ್ತೆ ಕೇಳ್ತಾರೆ. ಅವಾಗ ಮತ್ತೆ ನಾವು ವಿಡಿಯೋ ಮಾಡಿ ಹೇಳ್ಬೇಕಾಗುತ್ತೆ. ಹಳಬ್ರಿಗೆ ಏನು ಅನ್ಸುತ್ತೆ, ಅಯ್ಯೋ ಮನೆ ಆದರೂ ಹೇಳ್ಕೊಂಡಾರ ಮತ್ತೆ ಅದೇ ವಿಡಿಯೋ ಮಾಡಕತ್ತಾರ ಅನ್ನಿಸ್ತೈತಿ. ಈಗ ನೋಡ್ರಿ, ನಮ್ಮದು ಮನೆದು ಬಾಡಿಗೆ ಎಷ್ಟು, ಯಾವ ಏರಿಯಾದಲ್ಲಿ ಐತಿ ಅದನ್ನ ಎಷ್ಟು ಸಲ ನಾನು ಶೇರ್ ಮಾಡ್ಕೊಂಡಿನಿ ವಿಡಿಯೋದಲ್ಲಿ. ಆದ್ರೂ ಹೊಸಬ್ರು ಬರ್ತಾರಲ್ಲ ಮತ್ತೆ ಅದನ್ನು ಕೇಳ್ತಾರೆ ಅವರು. ಇವಾಗ ಅದನ್ನ ನಾವು ಮತ್ತೆ ಶೇರ್ ಮಾಡ್ಬೇಕಾ ಹಳಬ್ರಿಗೆ ಬೇಜಾರಾಗ್ತೈತೆ. ಪದೇ ಪದೇ ಅದೇ ಕಂಟೆಂಟ್ ಏನಿಲ್ಲ, ಬರೀ ಅದನ್ನ ಶೇರ್ ಮಾಡ್ತಾರೆ ಅನ್ಕೊತಾರೇನ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ರೆಸಿಪಿಗಳನ್ನ ಮಾಡ್ತಿರ್ತೀನಿ ನಾನು. ಡೈಲಿ ಏನು ಮನೆಗೆ ತಿಂತಿರ್ತೀವಿ, ಏನು ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತೀವಿ. ದಿನ ಅದನ್ನೇ ಮಾಡ್ತೀವಿ, ಅದನ್ನೇ ಪದೇ ಪದೇ ಅದನ್ನ ಶೇರ್ ಮಾಡ್ಕೋಬೇಕಾಗತ್ತೆ. ಈಗ ಪಲಾವ್ ರೆಸಿಪಿನ ನಾನು ಮಾಡಿ ಶೇರ್ ಮಾಡ್ಕೊಂಡೆ. ಅದು ಎಷ್ಟು ಸಲ ಶೇರ್ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಒಂದೊಂದು ಸಲ ಅನಿಸ್ತಿರ್ತೈತೆ ನನಗೆ, ಅಯ್ಯೋ ಪದೇ ಪದೇ ಇನ್ನು ಶೇರ್ ಮಾಡ್ತಾರೆ ಅನ್ಕೊತಾರೆ ಏನು ಅನ್ನೋ ಒಂದು ಮನಸ್ಸಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅದು ಒಂದೊಂದು ಸಲ ಓಡಿರ್ತೈತಿ. ಕೆಲವೊಬ್ರು ನೋಡಿರ್ತಾರೆ, ಕೆಲವೊಬ್ರು ನೋಡಿರಂಗಿಲ್ಲ. ಬೇಕಂದವ್ರು ನೋಡಿ ಇಷ್ಟಪಟ್ಟು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಹಂಗೆ ಈ ಒಂದು ಬೇಜಾರು ಮನಸ್ಸಲ್ಲಿ ಪದೇ ಪದೇ ಇನ್ನೂ ಶೇರ್ ಮಾಡ್ಬೇಕಲ್ಲ ಅನ್ನೋ ಒಂದು ಬೇಜಾರು ಮನಸ್ಸಲ್ಲಿ ವಿಡಿಯೋ ಮಾಡಿಕೊಂಡು ಇದರಲ್ಲಿ ಶೇರ್ ಮಾಡಿದೆ. ಮತ್ತು ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ರೆಸಿಪಿ ವಿಡಿಯೋಗಳನ್ನ, ಸಣ್ಣ ಪುಟ್ಟ ವಿಡಿಯೋಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಅಲ್ಲಿ ಶೇರ್ ಮಾಡಿದ್ದೆ ಈಗ ಒಂದು 3 ದಿವಸನ ಆಯ್ತು ಅದರ ಪಲಾವ್ ರೆಸಿಪಿನ. ವ್ಯೂಸ್ ಎಷ್ಟು ಬಂದಿರ್ಬೇಕು ಹೇಳ್ರಿ, 75,000 ಮ್ಯಾಗ ಇವತ್ತಿಗೂ. ಈಗ ಇನ್ನೂ ತೆಗೆದು ನೋಡಿಲ್ಲ ನಾನು. 75,000 ವ್ಯೂಸ್ ಬಂದೈತಿ. 1,000 ಹತ್ತತ್ರ 900 ಮೇಲೆ ಇನ್ನೇನು 1,000 ಆಗಕ್ಕೆ ಬಂದೈತಿ. ಅಷ್ಟು ಲೈಕ್ಸ್ ಬಂದವು. ಶೇರ್ ಮಾಡ್ಯಾರ, ಲೈಕ್ ಮಾಡ್ಯಾರ, ಮತ್ತು ಫಾಲೋ ಮಾಡ್ಕೊಂಡಾರ. ನೋಡಿರಿ, ನಾವು ಹಿಂಗೆ ಕೇರ್ಲೆಸ್ ಮಾಡಿಬಿಟ್ವಿ ಅಂದ್ರೆ ಒಂದು ಅವಕಾಶನ ತಪ್ಪಿಸ್ಕೊಂಡ್ಬಿಡ್ತೀವಿ. ಈಗ ನಾನು ಆ ವಿಡಿಯೋನ ಅಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡ್ಕೊಂಡಿದ್ದಕ್ಕೆ ಅಷ್ಟು ಖುಷಿ ಕೊಡಾಕತ್ತೈತಿ ನನಗೆ. ಅಯ್ಯೋ, ಒಳ್ಳೆ ಕಂಟೆಂಟ್ಗೂ ಕೂಡ ಇಷ್ಟಪಡ್ತಾರಲ್ಲ ಒಳ್ಳೆ ಕಂಟೆಂಟ್ನ ಅನ್ನೋ ಒಂದು ಖುಷಿ ಬರಾಕತ್ತೈತಿ. ಅಲ್ಲಿ ಈಗ ಏನಿಲ್ಲ, ಒಂದು 97 ಫಾಲೋವರ್ಸ್ ಆಗ್ಯಾರ.
ನ್ಯಾಚುರಲ್ ಫಾಲೋವರ್ಸ್. ನಾನು ಯಾರಿಗೂ ಜಾಸ್ತಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಅಂತ ಒಂದಿನ ಅದ್ರೊಳಗೆ ಒಂದಿಷ್ಟು ದಿನ ಕೇಳ್ಕೊಂಡೆ. ಆಮೇಲೆ ನಾವು ಕೇಳ್ಕೊಳೋದ್ರಿಂದ ಬರೋದಿಲ್ಲ, ನಾವು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ಅವ್ರಿಗೆ ಇಷ್ಟ ಆದ್ರೆ ಅವರು ಫಾಲೋ ಮಾಡೇ ಮಾಡ್ತಾರೆ, ಲೈಕ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇಲ್ಲಿವರೆಗೂ ಮುಂಚೆ ಒಂದು 5-6 ವೀಡಿಯೋದಲ್ಲಿ ಕೇಳ್ತಿದ್ದೆ. ಇವಾಗ ರೀಸೆಂಟಾಗಿ ವೀಡಿಯೋ ಹಾಕ್ತಾ ಇದ್ದೀನಲ್ಲ, ಬರೀ ವೀಡಿಯೋ ಹಾಕ್ತೀನಿ, ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇದ್ಬಿಡ್ತೀನಿ. ವಾಯ್ಸ್ ರೆಕಾರ್ಡ್ ಕೊಡ್ಬೇಕಂತೀನಿ, ಬಟ್ ನಾನು ವಾಯ್ಸ್ ಅದಕ್ಕೆ ಮ್ಯಾಚ್ ಆಕೈತೋ ಇಲ್ಲೋ ಒಂದೊಂದು ಸಲ ನನಗೆ ಅನ್ನಿಸ್ಬಿಡ್ತೈತಿ ನನ್ನ ವಾಯ್ಸ್ ಚೆನ್ನಾಗೈತೋ ಇಲ್ಲೋ, ನಾನು ಮಾತಾಡೋದು ಇಷ್ಟ ಆಕೈತೋ ಇಲ್ಲ ಜನರಿಗೆ ಅನ್ನಿಸ್ಬಿಡ್ತೈತಿ. ಹಾಗಾಗಿ ಮ್ಯೂಸಿಕ್ ಆ್ಯಡ್ ಮಾಡಿ ಹಾಕಕತ್ತೀನಿ. ಮುಂದೆ ನೋಡೋಣ. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಿಮ್ಮ ವಾಯ್ಸ್ ಚೆನ್ನಾಗೈತಿ, ವಾಯ್ಸ್ ರೆಕಾರ್ಡ್ ಕೊಟ್ಟು ವೀಡಿಯೋ ಹಾಕ್ರಿ ಅಂತ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಕೈತಿ. ನಾನು ವಾಯ್ಸ್ ರೆಕಾರ್ಡ್ ಕೊಟ್ಟು ಮಾಡ್ಬೋದಲ್ಲ ಅನ್ನೋ ಒಂದು ಖುಷಿ ಬರ್ತೈತಿ. ಅದಕ್ಕೆ ಕಮೆಂಟಲ್ಲಿ ತಿಳಿಸ್ರಿ. ಮತ್ತು ಈ ವಿಡಿಯೋದೊಳಗೆ ಕೇಳ್ಕೊಳಕತ್ತೀನಿ, ಯಾರೆಲ್ಲ ಈ ವಿಡಿಯೋ ನೋಡಕತ್ತೀರಿ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. ಭಾಳ ಖುಷಿ ಆಗತೈತಿ. ಒಂದು ವಿಡಿಯೋದಿಂದ ಎಷ್ಟೊಂದು ಖುಷಿ ಫಾಲೋವರ್ಸ್ ಬರಾಕತ್ತಾರ. ಬರೀ ಒಂದು 40 ಫಾಲೋವರ್ ಇದ್ದರು. ಅದು ನನ್ನ ಫ್ರೆಂಡ್ಸ್ಗಳಿಗೆ ನಾನು ಯೂಟ್ಯೂಬ್ ಮಾಡೀನಿ, ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಒಂದಿನ ನನ್ನ ಫ್ರೆಂಡ್ಸಿಗೆ ಕೇಳಿಲ್ಲ, ಒಂದಿನ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕೇಳಿಲ್ಲ, ನನಗೆ ಗೊತ್ತಿದ್ದವ್ರಿಗೆ ಕೇಳಿಲ್ಲ. ಯಾಕಂದ್ರೆ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಇದು ಇರಲ್ಲ, ಹೋಪ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ನಮ್ಮ ಲೈಫ್ ಸ್ಟೈಲು, ನಮ್ಮದು ವೀಡಿಯೋಗಳನ್ನ ನೋಡೋಕೆ ಇಷ್ಟ ಇರೋಂಗಿಲ್ಲ. ಯಾಕಂದ್ರೆ ಬೇರೆಯವ್ರದ್ದು ನೋಡೋಕೆ ಇಷ್ಟ ಇರ್ತೈತಿ, ನಮ್ದು ನೋಡೋಕೆ ಇಷ್ಟ ಇರೋಂಗಿಲ್ಲ. ಆಮೇಲೆ ಕೆಲವೊಬ್ಬರು ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ ನೋಡಿಬಿಟ್ಟು. ಹಾಗಾಗಿ ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ, ನನ್ನ ಸ್ಟೇಟಸ್ಗೂ ಕೂಡ ಹಾಕೋದಿಲ್ಲ ನನ್ನ ವೀಡಿಯೋಸ್ ಲಿಂಕ್ಸ್. ಯಾಕಂದ್ರೆ ಸುಮ್ಮನೆ ಹಾಕೋದು ಅವ್ರು ನೋಡೋದಿಲ್ಲ, ಸಪೋರ್ಟು ಮಾಡೋದಿಲ್ಲ ಅಂತ ಗೊತ್ತು. ಈಗ ದೂರದಿಂದ ಇರ್ತಾರೆ ನೋಡ್ರಿ, ಅವರೇ ನಮಗೆ ಸಪೋರ್ಟ್ ಮಾಡೋದು. ನಮ್ಗೆ ಗೊತ್ತಿಲ್ಲದೇ ಇರ್ತಾರಲ್ಲ, ಅವರೇ ನಮ್ಮನ್ನು ನೋಡಿ ಸಪೋರ್ಟ್ ಮಾಡೋದು. ಈ ನನ್ನ ಯೂಟ್ಯೂಬ್ ಚಾನೆಲ್ನೂ ಕೂಡ ಅಷ್ಟೇ, ನನಗೆ ಗೊತ್ತಿಲ್ಲದೆ ಇರೋರು ಗೊತ್ತಾಗಿ ನನ್ನ ಚಾನೆಲ್ ಸಪೋರ್ಟ್ ಮಾಡತ್ತಾರೆ. ಅಷ್ಟೇ ಸಾಕು. ಬಂದಷ್ಟು ಬರಲಿ, ಬಂದಿದ್ದರಲ್ಲೇ ಖುಷಿಪಟ್ಟು ಇರೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದಲ್ಲಿ ಕೂಡ 100 ಫಾಲೋವರ್ಸ್ ಹಾಕೊಂಡಾರ. ಯಾರಿಗೂ ನಾನು ಇದು ಫಾಲೋ ಮಾಡಿರಿ ಲೈಕ್ ಮಾಡಿರಿ ಅಂತ ಇವತ್ತಿಗೂ ಕೇಳಿಲ್ಲ. ಅಲ್ಲಿ ಈಗ ಹಾಕೋವಂಥ ರೀಸೆಂಟ್ ವೀಡಿಯೋಗಳಲ್ಲಿ ಫಾಲೋ ಮಾಡಿರಿ ಅಂತ ಕೇಳೋಕ್ಕೆ ಹೋಗಿಲ್ಲ. ಅವರೇ ಇಷ್ಟಪಟ್ಟು ಫಾಲೋ ಮಾಡತ್ತಾರ. ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನಂಕರ ನಿಮಗೂ ಕೂಡ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಏನಾದರೂ ಡೌಟ್ಸು ಕ್ವಶನ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಶೇರ್ ಮಾಡ್ತೀನಿ. ಇಷ್ಟ ನೋಡ್ರಿ ನಮ್ಮ ನವ್ಯ ಯಾಕೆ ಸೈಲೆಂಟಾಗಿ ಕೂತಾಳೆ ಇವತ್ತು. ಯಾಕೆ ಸೈಲೆಂಟಾಗಿ ಕೂತಿರಿ? ತಂಗಿ ಎಲ್ಲದ ತಂಗಿ ನಿಮ್ಮ ತಂಗಿ ಎಲ್ಲದ? ಎಲ್ಲೂ ಹೇಳಕ್ಕೆ ಕೈಯಾಗ ಕೂದೈತಿ ನೆಲದಾಗ ಬಾಯಾಗ ಕೈ ಹಾಕೋದು. ಹೋಗ್ತದೆ ಅವ್ರ ತಂಗಿಯಲ್ಲಿ ಕೆಳಗೆ ಅವ್ರ ಮನೆಗೆ ಹೋಗ್ಯಾರ ಆಟ ಆಡೋಕೆ. ಈಗ ಒಬ್ಬಾಕೆ ಆಗ್ಯಾರ. ನಮ್ಮ ಮನೆಯವ್ರು ಬೇರೆ ಊರಿಗೆ ಹೋಗ್ಯಾರ ಇವತ್ತು. ಹಾಗಾಗಿ ಮನೆ ಸೈಲೆಂಟ್ ಐತೆ, ಫುಲ್ ಟಿವಿನೇ ಆಗಿಲ್ಲ, ಏನಿಲ್ಲ. ಈಗಿನ್ನೂ ನನಗೆ ಪುರಾಣ ಕೇಳ್ಕೊಂಡು ಸೈಲೆಂಟಾಗಿ ಕುಂತ. ಅದಿಲ್ಲ ಅಪ್ಪಾಜಿ, ಅದಿಲ್ಲ ಮತ್ತು ಗೊಂಬೆ ಇದು ನಗಕತ್ತಾಳ. ಓಕೆ ಫ್ರೆಂಡ್ಸ್, ನೋಡ್ತೀನಿ ವಿಡಿಯೋ ಮಾಡೋದಾದ್ರೆ ಏನು ಮಾಡ್ತೀನಿ.